ಹೊಸಬರ ಸಿನಿಮಾ ಮಾಡಬೇಕಾದ್ರೆ ಹೊಸಬರ ಸಿನಿಮಾ ಆಗಬೇಕು, ಆದರೆ ಯಾವುದೇ ರೀತಿ ಕೂಡ ಜನ ಬರಬೇಕಾದ್ರೆ ಚೀಪ್ ಸಿನಿಮಾ ಆಗಬಾರ್ದು ಅನ್ನೋದು ನಮ್ಮ ಎಫರ್ಟಲ್ಲಿತ್ತು. ಈಗ ಚಂದ್ರಶೇಖರ್ ಸರ್ ಏನಿದ್ದಾರೆ, ನಾರ್ಮಲಿ DOPಗಳಂದರೆ ಬರ್ತಾರೆ, ಕತೆ ಕೇಳ್ತಾರೆ, ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಈ ಥರ ಪ್ರಾಸೆಸ್ಗಳಾಗುತ್ತೆ. ಬಟ್ ಇವರು ಕತೆ ಕೇಳಿ ಆದಮೇಲೆ ಎಷ್ಟೋ ದಿವಸ ಮಂಗಳೂರಲ್ಲಿ ಸಿನಿಮಾಗಿಂತ ಮುಂಚೆ ಬರ್ತಿದ್ರು, ನಿಲ್ತಿದ್ರು, ಜಾಗವನ್ನು ನೋಡ್ತಾ ಇದ್ರು, ಪೇಂಟ್ ಯಾವ ಕಲರ್ ಬೇಕು, ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ, ಜೊತೆಗೆ ಸುಷ್ಮಾ ಅಂದರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಜೊತೆಗೆ ಗೋಡೆ ಯಾವ ಕಲರ್ ಬೇಕು, ಅದೆರಡು ಒಟ್ಟಿಗೆ ಹೋದರೆ ಹೇಗಿರುತ್ತೆ, ಇದೆಲ್ಲ ರೀತಿ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಈ ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಹೊಸಬರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ವಿ. ಚಂದ್ರಶೇಖರನ್ ಸರ್ ಹೊಸಬರಲ್ಲ, ಬಟ್ ಅವರನ್ನು ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾಳೆ. ಜೊತೆಗೆ ಸುಮೇಧ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂದೀಪ್ ತುಳಸಿದಾಸ್ ಅಂತ ಒಬ್ಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದವರು. ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯಾರು, ನಿತಿನ್ ಶೆಟ್ಟಿ, ಅವರು ಹೊಸಬರಲ್ಲ ಅವರು. ಹಾಗೆ ತುಂಬ ಜನ ಹೊಸಬರಿದ್ದಾರೆ ನಟನೆಯಲ್ಲೂ ಸೇರಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬ ಟೈಮ್ ಅವೈಲೇಬಲ್ ಆಗುತ್ತೆ. ಸೊ ಈ ಎಲ್ಲ ಟೆಕ್ನಿಷಿಯನ್ಗಳಿಂದಾಗಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದರಲ್ಲಿ ಯಾವುದೇ ಇದಿಲ್ಲ. ಅಂದರೆ ತುಂಬ ದುಡ್ದಿದ್ದಾರೆ ಎಲ್ಲರೂ ಕೂಡ, ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದ್ದಾರೆ ತುಂಬ ದುಡ್ದಿದ್ದಾರೆ. ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ದರೂ ಕೂಡ ಮನೆಗೆ ಹೋಗಿ ಫೈಲ್ ಕಳಿಸ್ತಾ ಇದ್ದೆ. ಸರ್ ಯಾವ ಫೈಲ್ ಕೇಳಿದ್ರೆ ಒಂದೊಂದು ಜೋಕ್ ಇತ್ತು, ಮಗ ಅಲ್ಲಿ ಕಾಯ್ತಾ ಇದೆ ಕಣ ಸ್ಟುಡಿಯೋದಲ್ಲಿ, ಒಂದು ಫೈಲ್ ಕಳಿಸ್ಬೋದಾ ಸರ್, ಕಾಲೇಜಲ್ಲಿದ್ದೀನಿ ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಅಂತ. ಸೊ ಇಟ್ ವಾಸ್ ಫನ್, ತುಂಬ ಚೆನ್ನಾಗಿತ್ತು. ಬಟ್ ಈಗ ನೋಡಿದ್ರೆ ಖುಷಿ ಅನಿಸುತ್ತೆ. ಪ್ರವೀಣ್ ಶ್ರೀಯಾನ್, ಇಲ್ಲ ಹೆಸರು ಹೇಳಲ್ಲ, ಪ್ರವೀಣ್ ಶ್ರೀಯಾನ್ ಅವರು ಕೂಡ ತುಂಬ ದುಡಿದಿದ್ದಾರೆ ಈ ಸಿನಿಮಾಗೆ. ಅಂದರೆ ಹೆಸರಿಲ್ಲದೆ ದುಡಿದಿರೋಂಥ ಒಬ್ಬ ವ್ಯಕ್ತಿ ಅವರು. ಅಂದರೆ ಕ್ರಿಯೇಟಿವ್ಲಿ ಈ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದುಡಿದಿದ್ದೀವಿ, ನಾವೆಲ್ಲ ಸೇರ್ಕೊಂಡು ದುಡಿದಿದ್ದೀವಿ. ಬಟ್ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ.